ಚಾನಲ್. ಇವತ್ತಿನ ಬ್ಲಾಗ್ ಬಂದು ಏನು ಅಂದರೆ, ಇವತ್ತು ನನ್ನ ತಂಗಿ ಬರ್ಡೇ. ಸೊ ಬರ್ಡೇ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಬಲೂನೆಲ್ಲ ಆಲ್ಮೋಸ್ಟ್ ಊದಿಟ್ಟಿದ್ದೀವಿ ಡೆಕೋರೇಷನ್ ಮಾಡೋಕ್ಕೆ. ಇನ್ನೂ ಡೆಕೋರ್ ಮಾಡಬೇಕು, ಅಡುಗೆ ಮಾಡಬೇಕು. ಇವಾಗ ನವರಾತ್ರಿ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಏನು ಮಾಡ್ತಾಯಿಲ್ಲ, ವೆಜ್ ಮಾಡ್ತಾ ಇರೋದು. ಸೊ ಏನಂದರೆ ಪಲಾವ್ ಮತ್ತು ಪೈನಾಪಲ್ ಕೇಸರಿ ಬಾತ್ ಇದೆರಡು ಮಾಡ್ತಾಯಿದ್ದೆ ಅಷ್ಟೇ, ಇನ್ನೇನು ಮಾಡ್ತಾಯಿಲ್ಲ. ಕುಕ್ಕಿಂಗ್ ಮಾಡಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಟೈಮ್ ಆಲ್ಮೋಸ್ಟ್ 4:30 ಆಗಿದೆ. ಒಂದು 7 o'clockಗೆಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಕಣ್ಣೆಲ್ಲ ಫುಲ್ಲು ಒಂಥರ ಹೋಗಿದೆ, ಫುಲ್ ಪೇಷಂಟ್ ಥರ ಕಾಣಿಸ್ತಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ, ಈ ಕಡೆ ರವೆ ಹುರ್ಕೋತಾ ಇದ್ದೀನಿ. ಫಸ್ಟ್ ಸ್ವೀಟ್ ಮಾಡಿ ಎತ್ತಿಟ್ಬಿಡೋಣ ಅಂತ. ಇಲ್ಲಿ ಇಬ್ಬರವರೇ ಕಾಫಿ ಪ್ರಿಯರವರೇ ಇರ್ತಿದ್ರು, ಕಾಫಿ ಕೊಡ್ಬೇಕು ನಾನು. ನೀವು ಕೇಳಲಿಲ್ಲ ಅಂದರೆ ಕಾಫಿನ ಕೇಳಿದ್ರೆ ನಾನೇ ಮಾಡ್ಕೊಡ್ತಾ ಇದ್ದೀನಲ್ವಾ. ಇವತ್ತೆಲ್ಲ ಕಟ್ ಮಾಡಿ ಕುಡಿಯೇ ಬೇಗ ಕಾಫಿನ. वर्डेगर नालू ನಿಮ್ಮ ಅಕ್ಕ ಇಲ್ಲಿ ನೋಡು. ಇಬ್ರು ಒಂದೇ ತರ ಇದೆ. ಲೈಟ್ ಹಾಕ್ರೆ ಸೋನು. ರಮ್ಯಾ ಅಯ್ಯೋ ಜಾಸ್ತಿ ಇದಾಯ್ತು ಸೋನು. ಕ್ಯಾಮ್ರಾ ನೋಡು, ಅವಳು ನಿಂತಿದ್ದೆ ನೋಡು. ಅಷ್ಟೇ ಮುಂಚೆನೆ ಹಾಕ್ಬೇಡಿ ಅಕ್ಕ. ಮ್ಯಾಚ್ ಬಾಕ್ಸ್ ಎತ್ಕೊ ಬರ್ರಿ. ನಾನು ಇಲ್ಲೇ ಇದ್ದೀನಿ ಬಿಡಪ್ಪ, ಅದಕ್ಕೆ ನೀನು ಕರ್ಕೊಂಬರಲ್ಲ, ಇರೋ ಒಂದು ಸೆಕೆಂಡ್ ಇರಲ್ಲ ಅಂತ. ಏನಂತೀಯ? ತೋರಿಸಿ ಸೋನು. ಅರಿಬೋದಾ? ಇಲ್ಲ ಮತ್ತೆ ಈಗ ಅರಿಬೇಡ. ಅದು ನಂದು ಇಬ್ರದು. ಏನ್ ಕೊಟ್ಟು ಬಿಡು, ಆಮೇಲೆ ಆ ಕಡೆ ಹೊಂಟವೆಲ್ಲ ಇಲ್ಲಿರ್ಲಿ. ಥ್ಯಾಂಕ್ ಯು. ಏನಾಯ್ತು? ನಾನೇ ಸೆಲೆಕ್ಟ್ ಮಾಡಿರೋದು. ಅಕ್ಕ ಆಮೇಲೆ ಇನ್ನೊಂದೇನಾಯ್ತು? ಚಿಕ್ಕದು ವಾಲೆ ಸರ ವಾಲೆ. ಕೇಕು ಎತ್ಕೊಂಬರ್ಬೇಕು, ನಮ್ಮ ಮನೆಗೆ ಹೋಗ್ಬೇಕು. ಓಕೆ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನೈಟು ನಾನು ಫುಲ್ ಟಯರ್ಡ್ ಆಗಿದೆ. ನನ್ನ ಕೆಲಸ ಅದು ಇದು ಅಂತ ಅದರಲ್ಲೇ ಬ್ಯುಸಿಯಾಗೋಗಿದೆ. ಸರಿಯಾಗಿ ವ್ಲಾಗೂ ಮಾಡಿಲ್ಲ. ಆಮೇಲೆ ಏನು ಜಾಸ್ತಿ ನಾನೇನು ವೀಡಿಯೋಸು ತೊಗೊಂಡಿಲ್ಲ.
ಸೊ ಬರ್ಡೇ ಎಲ್ಲ ಚೆನ್ನಾಗಾಯಿತು, ನಾವು ಅಂದ್ಕೊಂಡಿರೋ ಥರನೇ ಎಲ್ಲ ಚೆನ್ನಾಗಾಯಿತು. ಬಲೂನ್ಸ್ ಎಲ್ಲ ಮನೆ ತುಂಬ ಹರಡಿದೆ. ಇವಾಗ ಇಡೀ ಮನೆ ಕ್ಲೀನ್ ಮಾಡಬೇಕು, ಅದೇ ನನ್ನ ಕೆಲಸ ಇವಾಗ. ಬಲೂನ್ಸ್ನ ಒಂದಕ್ಕೊಂದು ಟೈ ಮಾಡಿ ಹೆಂಗೋ ಒಂದು ಈ ಥರ ಮಾಡಿ ಇಡ್ತಾಯಿದ್ದೀನಿ, ಒಂದು ಕಡೆ ಇರುತ್ತೆ ಅಂತ. ಓಕೆ, ನಾನು ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ, ಆಲ್ಮೋಸ್ಟ್ ಸಂಜೆ ಆಯಿತು, ಪೂಜೆ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಬಲೂನ್ಸ್ನ ಹಿಂಗೆಲ್ಲ ಕಟ್ಟಿ ಒಂದು ಸೈಡ್ ಇಟ್ಟಿದ್ದೀನಿ. ಬಿಸಾಕೋಕ್ಕಾಗಲ್ಲ, ಬಿಸಾಕಿದ್ರೆ ಅವಳು ಫುಲ್ಲು ಅಷ್ಟೇ ಹತ್ಬಿಡ್ತಾಳೆ, ಆಮೇಲೆ ಮತ್ತೆ ಅದು ವೇಸ್ಟಾಗಿ ಬಲೂನ್ ತಂದುಕೊಡ್ಬೇಕಾಗುತ್ತೆ. ಓಕೆ, ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ತುಂಬ ದಿನ ಗ್ಯಾಪ್ ತೊಗೊಂಡು ವೀಡಿಯೋಸ್ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಯಾಕೆಂದರೆ ನಾನು ಪ್ರತಿ ಸತಿ ವಿಡಿಯೋದಲ್ಲೂ ಹೇಳ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ, ಬಟ್ ನಾನು ಮಾಡಲ್ಲ. ಸೊ ಅದಕ್ಕೆ ಈ ಸಲ ಆ ವರ್ಡ್ನ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.